ನಾವು ಇವತ್ತು ಭಟ್ಕಳ ತಾಲೂಕಿನ ಎಲ್ಲ ಪತ್ರಕರ್ತರು ಸೇರಿ ಗೃಹ ಸಚಿವರಿಗೆ ಮನವಿ ಮಾಡಿದ್ದೇವೆ. ಇಂತಹ ಘಟನೆ ಜಿಲ್ಲೆಯಲ್ಲಷ್ಟೇ ಅಲ್ಲ, ರಾಜ್ಯದಲ್ಲಿ ಕೂಡ ಎಲ್ಲೂ ನಡೀಬಾರದು. ಅಂತಹ ಅಧಿಕಾರಿಗಳು ತಮ್ಮ ಧೋರಣೆಯನ್ನು ಬದಲಾಯಿಸಿಕೊಳ್ಬೇಕು. ಬಿ ಎನ್ ವಾಸರಿಯವರು ಒಬ್ಬ ಜಿಲ್ಲಾಧ್ಯಕ್ಷ, ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಹುದ್ದೆಯನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ಹಾಗೂ ಬಹಳ ವರ್ಷಗಳಿಂದ ದಾಂಡೇಲಿಯಲ್ಲಿ ಪತ್ರಕರ್ತರಾಗಿ ಬಹಳ ಒಂದು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರ ಮೇಲೆ ಆದ ಇಂತಹ ಒಂದು ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಹಾಗೂ ಆ ಅಧಿಕಾರಿಗಳು ವರ್ತನೆಯನ್ನು ಬದಲಾಯಿಸಿಕೊಳ್ಬೇಕು. ಈ ಬಗ್ಗೆ ಗೃಹ ಸಚಿವರು ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಭಟ್ಕಳ ತಾಲೂಕು ಸಂಘ ಮತ್ತು ಎಲ್ಲ ಭಟ್ಕಳ ತಾಲೂಕಿನ ಪತ್ರಕರ್ತರು ಸೇರಿಕೊಂಡು ಏನು ದಾಂಡೇಲಿಯಲ್ಲಿ ಏನು ಘಟನೆ ಆಗಿದೆ, ನಮ್ಮ ಪತ್ರಕರ್ತರ ಮೇಲೆ ಏನು ಅನ್ಯಾಯ ಆಗಿದೆ, ಅವರ ಮೇಲೆ ಅದನ್ನು ಖಂಡಿಸಿ ನಾವು ಇವತ್ತು ಮನವಿ ಪತ್ರ ಸಲ್ಲಿಸ್ತೇವೆ. ಒಟ್ಟಿನಲ್ಲಿ ಪೊಲೀಸ್ ಇಲಾಖೆ, ಪತ್ರಕರ್ತರು ಮತ್ತು ವಕೀಲರು ಈ ಮೂರು ಟ್ರ್ಯಾಂಗಲ್ ಏನಿದೆಯಲ್ಲ, ಇವರ ಸಂಬಂಧ ಒಳ್ಳೆಯದಾಗಿರಬೇಕು. ನಾವು ಈ ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಪರಸ್ಪರ ಸಹಕಾರದಿಂದ ಕೆಲಸ ಮಾಡಬೇಕು. ಈ ಮೂರು ಕ್ಷೇತ್ರಗಳು ಒಂದು ವೇಳೆ ಇದರಲ್ಲಿ ಏನಾದರೂ ಅಸಮಾಧಾನ ಅಥವಾ ಏನಾದರೂ ಉಂಟಾದರೆ ಇಡೀ ವ್ಯವಸ್ಥೆ ಹಾಳಾಗುವಂಥ ಪರಿಸ್ಥಿತಿ ಇರ್ತದೆ. ಹಾಗಾಗಿ ಈಗೇನು ಘಟನೆ ಆಗಿದೆ ಅದನ್ನು ನಾವು ಖಂಡಿಸ್ತೀವಿ ಮತ್ತು ಇದಕ್ಕೆ ಸೂಕ್ತ ಸರ್ಕಾರ ಮತ್ತು ಈ ಪೊಲೀಸ್ ಇಲಾಖೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀವಿ. ಭಟ್ಕಳ ತಾಲೂಕು ಸಂಘ ಮತ್ತು ಎಲ್ಲ ಭಟ್ಕಳ ತಾಲೂಕಿನ ಪತ್ರಕರ್ತರು ಸೇರಿಕೊಂಡು ಏನು ದಾಂಡೇಲಿಯಲ್ಲಿ ಏನು ಘಟನೆ ಆಗಿದೆ, ನಮ್ಮ ಪತ್ರಕರ್ತರ ಮೇಲೆ ಏನು ಅನ್ಯಾಯ ಆಗಿದೆ, ಅವರ ಮೇಲೆ ಅದನ್ನು ಖಂಡಿಸಿ ನಾವು ಇವತ್ತು ಮನವಿ ಪತ್ರ ಸಲ್ಲಿಸ್ತೇವೆ. ಒಟ್ಟಿನಲ್ಲಿ ಪೊಲೀಸ್ ಇಲಾಖೆ, ಪತ್ರಕರ್ತರು ಮತ್ತು ವಕೀಲರು ಈ ಮೂರು ಟ್ರ್ಯಾಂಗಲ್ ಏನಿದೆಯಲ್ಲ, ಇವರ ಸಂಬಂಧ ಒಳ್ಳೆಯದಾಗಿರಬೇಕು. ನಾವು ಈ ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಪರಸ್ಪರ ಸಹಕಾರದಿಂದ ಕೆಲಸ ಮಾಡಬೇಕು. ಈ ಮೂರು ಕ್ಷೇತ್ರಗಳು ಒಂದು ವೇಳೆ ಇದರಲ್ಲಿ ಏನಾದರೂ ಅಸಮಾಧಾನ ಅಥವಾ ಏನಾದರೂ ಉಂಟಾದರೆ ಇಡೀ ವ್ಯವಸ್ಥೆ ಹಾಳಾಗುವಂಥ ಪರಿಸ್ಥಿತಿ ಇರ್ತದೆ. ಹಾಗಾಗಿ ಈಗೇನು ಘಟನೆ ಆಗಿದೆ ಅದನ್ನು ನಾವು ಖಂಡಿಸ್ತೀವಿ ಮತ್ತು ಇದಕ್ಕೆ ಸೂಕ್ತ ಸರ್ಕಾರ ಮತ್ತು ಈ ಪೊಲೀಸ್ ಇಲಾಖೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀವಿ. ಇತ್ತೀಚೆಗೆ ದಾಂಡೇಲಿಯಲ್ಲಿ ಹಿರಿಯ ಪತ್ರಕರ್ತರು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎನ್ ವಾಸರಿಯವರ ಮೇಲೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡ ರೀತಿಯ ಬಗ್ಗೆ ನಾವೆಲ್ಲರೂ ಮಾಧ್ಯಮಗಳಲ್ಲಿ ಗಮನಿಸಿರ್ತೀವಿ. ಸಾಹಿತ್ಯ ಪರಿಷತ್ತು ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಭಟ್ಕಳ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡ್ತೇವೆ. ಯಾವತ್ತಿಗೂ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಯಾವುದೇ ಇಲಾಖೆ ಇರ್ಬೋದು, ಇಲಾಖೆಯ ಅಧಿಕಾರಿಗಳು, ಪತ್ರಕರ್ತರು ಜೊತೆಗೆ ಸಾರ್ವಜನಿಕರೊಂದಿಗೆ ಎಂಥದೇ ಪರಿಸ್ಥಿತಿ ಇದ್ದರೂ ಒಂದು ಸೌಜನ್ಯತೆ ನಡವಳಿಕೆಯಿಂದ ಎಲ್ಲರೂ ಅಳವಡಿಸಿಕೊಂಡಾಗ ಮಾತ್ರ ಒಂದು ಸಮಾಜದ ಎಲ್ಲ ವ್ಯವಸ್ಥೆಗಳು ಸುಗಮವಾಗಿ ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ಸಾಧ್ಯ. ಸೊ ಈ ನೆಲೆಯಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿ CPI ಅವರ ವರ್ತನೆಯನ್ನು ಭಟ್ಕಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ತೀವ್ರವಾಗಿ ಖಂಡಿಸ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾವು ಮನವಿಯನ್ನು ಮಾಡ್ತೇವೆ.